7 ಗಂಟೆ ಏನ್ರಿ ಸರ್ 7 ನನಗೂ ಗೊತ್ತಾತಂದ್ರೆ 8 ಗಂಟೆಗೆ ಗೊತ್ತಾಗಿದ್ರಿ ಸರ್. ಎಲ್ಲಾರು ಹಾಸ್ಪಿಟಲ್ಗೆ ತಗೊಂಡ್ ಹೋಗಿದ್ರಿ, ಅವಾಗ ಹೋಗಿ ನೋಡಿರಿ ನಾವು ಹಂಗ ಹಾಸ್ಪಿಟಲ್ಗೆ ಬಂದೇವ್ರಿ ಸರ್. ಅದು ಎಲ್ಲ ನನ್ಗೆ ಗೊತ್ತಿಲ್ರಿ ಸರ್, ಅವ್ರಿಗ ಗೊತ್ತಿರಿ. ಅದ ನಾವು ಬ್ಯಾರೆ ಅಲ್ಲೇ ಇರ್ತೀವ್ರಿ. ಒಂದ್ ಓನಿ ಯಾವ್ದ್ ಓನಿ ಇರ್ತಿತ್ತಿಲ್ರಿ, ಅಲ್ಲೇ ಬಾಜು ರೀ. ಚುರ್ಮೂರ್ ಭಟ್ಟಿ, ಜನ್ನತ್ ನಗರ ಚುರ್ಮೂರ್ ಭಟ್ಟಿ ರೀ ಸರ್. ಅದು ಅಲ್ಲೇ ಒಳಗ ಆಗಿತ್ರಿ. ಕರೆಕ್ಟ್ ಆಗಿ ಗೊತ್ತಿಲ್ರಿ, ಅವ್ರಿಗ ಗೊತ್ತ್ರಿ ಸರ್. ಅವ್ರ ಮನ್ಯಾಗ ಯಾರ ಫೋನ್ ಬಂದಿದ್ದಿಲ್ರಿ, ಎಲ್ಲಾರು ಜಮಾ ಆಗಿತ್ತಿಲ್ರಿ. ಅವಾಗ ಏನಾಗಿತ್ತು ಅಂತ ನಾವು ಹೊರಗ್ ಬಂದು ನೋಡಿದ್, ಅವಾಗ ಗೊತ್ತಾದ್ರಿ ನಮ್ದು ದೊಡ್ಡಮ್ಮ ಮನ್ಯಾಗ ಆಗಿತ್ತಿ. ಹಂಗ ಎಲ್ಲಾರ್ಗು ತಗೊಂಡ್ ಹೋಗ್ಯಾರ ಅನ್ಕುಟ್ಲೆ ನಾವು ಹಂಗ ಬಂದ್ಬಿಟ್ಟೇವ್ರಿ. ಅವ್ರ ಮನಿಗ್ ಹೋಗಿಲ್ಲ ನೋಡಿಲ್ರಿ. ಮನ್ಯಾಗ 6 ಜನ ಇರ್ತಾರ. ನಮ್ ವೈನಿಗ್ ಬಾಳ್ ಪೆಟ್ಟು ಬಿಟ್ಟೈತ್ರಿ. ನಮ್ ವೈನಿಗ್ರಿ, ಅಣ್ಣಾರ್ಗ್ರಿ, ನಮ್ ದೊಡ್ಡಮ್ಮಗ್ರಿ, ಎಲ್ಲಾರ್ಗು ಬಾಳ್ ಪೆಟ್ಟು. ಸಣ್ಣ 2 ಐತ್ರಿ, 3 ಒಂದು ಹುಡುಗಿ 10 ಕತ್ತಿ 12 ಅವ್ರ ಕನ್ನಡದಾಗ ಇರ್ತಾರ. ಶಾಹೀನ್. ಏನಿಲ್ರಿ, ಮುಂಜಾನೆ ಎದ್ದ ಅವ್ರು ಅಡಿಗೆ ಮಾಡಕಂತ ಚಾ ಮಾಡಕ್ ಹೋಗ್ಯಾರಿ. ಅದು ಬಸ್ಟ್ ಆಗಿ ಎಲ್ಲ ಬೆಂಕಿ ಹತ್ತು ಬಿಟ್ಟಿದ್ರಿ ಮನಿಗೆಲ್ಲ. ಬಸ್ಟ್ ಆಗಿ ಸಿಲಿಂಡರ್ ಮ್ಯಾಗ ಇದಕ್ಕೆ ಏರಿಯತ್ ನೋಡ್ರಿ. ಅದು ಸೀಟ್ ಹೊಡೆದವ್ರಿ ಮ್ಯಾಗಿನ್ನು. ಹಂಗ ನಮ್ಮನಿ ಬಸ್ಟ್ ಆಗಿಬಿಟ್ಟಿತ್ತು ಸರ್. ನಮಗೆ ಬೆಳಿಗ್ಗೆ 6 ಗಂಟೆಗೆ ಗೊತ್ತಾತ್ರಿ. ಅದು ನಾವು ನಡ್ದಿದ್ದ ಅವಾಗನ ರೀ. ಅದು 6 ಗಂಟೆಗೆ ನಡೆದೈತ್ರಿ. ಚಾ ಮಾಡಕ್ ಹೋಗ್ಯಾರ ಇವ್ರೆ. ಅದನ್ನ ಮಾಡು ಮುಂದೆ ಹಿಂಗ ಆಗೈತ್ರಿ ಸರ್. ಮಕ್ಕೊಂದಿದ್ರಿ, ಸಣ್ಣ ಮಕ್ಕಳು ಎಲ್ಲಾರು ಮಕ್ಕೊಂದಿದ್ರಿ. ಅವ್ರು ಚಾ ಮಾಡಕ್ ಹೋಗ್ಯಾರ್ರಿ. ಅದು ಬಸ್ಟ್ ಆಗ್ಬಿಟ್ಟೆ ಸರ್. ಭಾಳ ಪೆಟ್ ಆಗೈತ್ರಿ ಆ ಹುಡುಗಿ. 6 ಮಂದಿ ಇರ್ತಾರ್ರಿ, ಅವ್ರು ಇರೋದು ಅಷ್ಟು ಮಂದಿ ರೀ ಅವ್ರು. ಈಗ ಏನೇ ಪರಿಸ್ಥಿತಿ ಏನು ಭಾಳ ಇದು ಹೇಳಾಕ್ತಾರ್ರಿ. ಸ್ವಲ್ಪ ಎಲ್ಲರೂ ಕೂಡಿ ಟ್ರೀಟ್ಮೆಂಟ್ ಚಲೋ ಮಾಡಿ ಆರಾಮ್ ಮಾಡ್ರಿ ಸರ್. ಗೌರ್ಮೆಂಟಿಂದ ಹೆಲ್ಪ್ ಅದು ಮಾಡಿ ಭಾಳ ಇದಾಗೈತ್ರಿ. ಪಾಪ ಇದು ಮಾಡ್ಬೇಕ್ರಿ ಸರ್. ನಂದು ಆದಮ್ರಿ. ಸರ್ ಅವರು ಜನ್ನತ್ ನಗರ್ ಚುರ್ಮೂರ್ ಭಟ್ಟಿಯಲ್ಲಿ ಇರ್ತಾರೆ ಸರ್. ಅವ್ರಿಗೆ ಏನಾಗಿದೆ ಅಂದ್ರೆ ಬೆಳಗ್ಗೆ ಅವ್ರದ್ದು ಗ್ಯಾಸ್ ಲೀಕೇಜ್ ಆಗಿದೆ. ಅವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಚಾ ಮಾಡಕ್ ಹೋಗ್ಯಾರ, ಬ್ಲಾಸ್ಟ್ ಆಗಿದೆ. ಅವ್ರ ಹೆಣ್ಮಗಳು ಮಾಡಕ್ ಹೋಗಿದ್ರಿ. ಅವ್ರ ಮನೆಯಲ್ಲಿ 5 ಜನ ಇರ್ತಾರ್ರಿ. ಅವ್ರ ಅಕ್ಕನ ಮಗಳು ನಿನ್ನೆ ಅಲ್ಲೇ ಬಂದ್ ಇದಾಳ್ರಿ. ಅವ್ರಿಗೂ ಇದಾಗಿದೆ. 14 ವರ್ಷ. ಈಗ ಇಸ್ಮಾಯಿಲ್ ಅನ್ನೋ ಏನು ಇದಾಗೇನಲ್ಲ, ಅವ್ನು ನನ್ನ ಕ್ಲಾಸ್ಮೇಟ್ ಸರ್. ಅವ್ನು ಕೇಳಿದ ಸರ್, ಇಲ್ಲ ಗ್ಯಾಸ್ ಲೀಕೇಜ್ ಆಗಿದ್ದು ಗೊತ್ತಾಗಿಲ್ಲ. ಬೆಳಗ್ಗೆ ಎದ್ದು ಹೋಗಿ ನಾವು ನನ್ನ ಮಿಸ್ಸಸ್ ಹೋಗಿ ಚಾ ಮಾಡಕ್ ಹೋಗಳು, ಬ್ಲಾಸ್ಟ್ ಆಗಿದೆ. ಧಾರವಾಡ ಶಿವಲೊಳಗೆ ಕರ್ಕೊಂಡು ಹೋಗಿದ್ವಿ ಸರ್. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರಿ. ಆಮೇಲೆ ಎಮರ್ಜೆನ್ಸಿ ಐತೆ ಅಂತೇಳಿ ಇಲ್ಲಿ ಕಳ್ಸಿದ್ರು ಸರ್. ಇನ್ನು ಟ್ರೀಟ್ಮೆಂಟ್ ಮಾಡೋಂತಾರ ಸರ್. ಏನೈತಂತ ಇನ್ನೂ ಗೊತ್ತಿಲ್ಲ. ಒಬ್ರಿಗೆ ಸ್ವಲ್ಪ ಜಾಸ್ತಿ ಆಗಿದೆ. ಅವ್ರ ಮಿಸ್ಸಸ್ಗೆ ಆಗಿದ್ದೆ ರೀ. ಅಂದ್ರೆ ಹೆಣ್ಮಗಳಿಗೆ ಇದಾಳಲ್ಲ ಚಾ ಮಾಡಕ್, ಅವ್ರಿಗೆ ಜಾಸ್ತಿ ಆಗಿದ್ದು. ಉಳ್ಕಿದವರೆಲ್ಲ ಹುಡುಗರು ಸ್ವಲ್ಪ ಸೇಫ್ ಆಗಿದಾರ್ರಿ. ಈಗ ಏನೈತೆ ಇದು ಟ್ರೀಟ್ಮೆಂಟ್ ಮೇಲೆ ಗೊತ್ತಾಗುತ್ತೆ ಸರ್. ಅನಿಲ್ ಅಂತೇಳಿ ಸರ್.